ಗುಡ್ ಮಾರ್ನಿಂಗ್ ಟು ಆಲ್. ಇವತ್ತು ನಾನೇನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ 5G ಫ್ರೇಮ್ ಸ್ಟ್ರಕ್ಚರ್. ಸೊ ಇನ್ನು 5G ಟೆಕ್ನಾಲಜಿಯಲ್ಲಿ ಫ್ರೇಮ್ ಯಾವ ಥರ ಸ್ಟ್ರಕ್ಚರ್ ಆಗಿರುತ್ತೆ, ಎಷ್ಟು ಸಬ್ ಫ್ರೇಮ್ ಇರುತ್ತೆ, ಎಷ್ಟು ಸ್ಲಾಟ್ ಇರುತ್ತೆ ಆ್ಯಂಡ್ ಟೈಮ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. 5G ಒಳಗಡೆ ಒಂದು ಫ್ರೇಮ್ ಟೈಮ್ ಬಂದ್ಬಿಟ್ಟು 10 ಮಿಲಿ ಸೆಕೆಂಡ್. ಒಂದು ಫ್ರೇಮಲ್ಲಿ 10 ಸಬ್ ಫ್ರೇಮ್ ಇರುತ್ತೆ. ಯು ಕ್ಯಾನ್ ಕಾಲ್ ಇಟ್ ಆಸ್ 10 ಸ್ಲಾಟ್ಸ್. ಒಂದು ರೇಡಿಯೋ ಫ್ರೇಮು 10 ಮಿಲಿ ಸೆಕೆಂಡ್ಸ್, ಅದರಲ್ಲಿ 10 ಸ್ಲಾಟ್ಸ್. ಈ ಒಂದೊಂದು ಸ್ಲಾಟ್ಸ್ನು 1 ಮಿಲಿ ಸೆಕೆಂಡ್ಗೆ ಅಲೈನ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ಒಂದು ಸಬ್ ಫ್ರೇಮ್ ಈಕ್ವಲ್ ಟು 1 ಸ್ಲಾಟ್ ಈಕ್ವಲ್ ಟು 1 ಮಿಲಿ ಸೆಕೆಂಡ್. ಈಚ್ ಸಬ್ ಫ್ರೇಮ್ ಹ್ಯಾವ್ 14 ಸಿಂಬಲ್ಸ್. ಪ್ರತಿಯೊಂದು ಸಬ್ ಫ್ರೇಮಲ್ಲಿ 14 ಸಿಂಬಲ್ ಇರುತ್ತೆ. ಓಕೆ, ಇದು ಡಿಪೆಂಡ್ಸ್ ಅಪಾನ್ ದಿ ಸಬ್ ಕ್ಯಾರಿಯರ್ ಸ್ಪೇಸಿಂಗ್. ನಾವು 4Gಯಲ್ಲಿ ನೋಡ್ಬೋದು, 4Gಯಲ್ಲಿ ಓನ್ಲಿ ಒನ್ ಸಬ್ ಕ್ಯಾರಿಯರ್ ಸ್ಪೇಸಿಂಗ್, that is 15 kilohertz. Okay, in 5G ಇಲ್ಲಿ ಬಂದ್ಬಿಟ್ಟು there are many sub carrier spacings like 15 kilohertz, 30 kilohertz, 60 kilohertz, 120 kilohertz and 240 kilohertz. Just now next ಇದು ನೋಡೋಣ. ಈ ಟೇಬಲ್ ಬಂದ್ಬಿಟ್ಟು ಡಿಪೆಂಡ್ಸ್ ಅಪಾನ್ ದ ಸಬ್ ಕ್ಯಾರಿಯರ್ ಸ್ಪೇಸಿಂಗ್ ದ ನಂಬರ್ ಆಫ್ ಸ್ಲಾಟ್ಸ್ ಇನ್ಕ್ರೀಸಿಂಗ್. ಓಕೆ, ಇಲ್ಲಿ ನೀವು ನೋಡ್ಬೋದು ಹೇಗೆ ಸಬ್ ಕ್ಯಾರಿಯರ್ ಸ್ಪೇಸಿಂಗ್ ಇನ್ಕ್ರೀಸ್ ಆಗುತ್ತೆ ಹಂಗೆ ನಂಬರ್ ಆಫ್ ಸ್ಲಾಟ್ಸ್ ವಿದಿನ್ ಅ ಫ್ರೇಮ್ ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ಇನ್ ಫ್ರೀಕ್ವೆನ್ಸಿ ಡೊಮೇನ್ ದೇರ್ ಆರ್ 12 ಸಬ್ ಕ್ಯಾರಿಯರ್ಸ್. ಇದು ಬಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು ಮ್ಯೂ ಝೀರೋ ಅಂದರೆ 15 ಕಿಲೋ ಹರ್ಟ್ಸ್ ಸಬ್ ಕ್ಯಾರಿಯರ್ಸ್. 15 ಕಿಲೋ ಹರ್ಟ್ಸ್ ಇಂಟು 12 ಈಕ್ವಲ್ ಟು 180 ಕಿಲೋ ಹರ್ಟ್ಸ್. ಇದು ಸಬ್ ಕ್ಯಾರಿಯರ್ ಸ್ಪೇಸಿಂಗ್ ಬಂದ್ಬಿಟ್ಟು ಇದರದ್ದು ಫ್ರೀಕ್ವೆನ್ಸಿ 180 ಕಿಲೋ ಹರ್ಟ್ಸ್, 15 ಇಂಟು 12 ಕಿಲೋ ಹರ್ಟ್ಸ್. ಓಕೆ, ನೆಕ್ಸ್ಟ್ ಮ್ಯೂ1 30 ಕಿಲೋ ಹರ್ಟ್ಸ್. 30 ಕಿಲೋ ಹರ್ಟ್ಸ್ ಇಂಟು 12 360 ಕಿಲೋ ಹರ್ಟ್ಸ್. 360 ಕಿಲೋ ಹರ್ಟ್ಸ್ ಫ್ರೀಕ್ವೆನ್ಸಿ ಫಾರ್ ಸಬ್ ಕ್ಯಾರಿಯರ್ ಸ್ಪೇಸಿಂಗ್ 30 ಕಿಲೋ ಹರ್ಟ್ಸ್. ಓಕೆ, ನೆಕ್ಸ್ಟ್ ಮ್ಯೂ2 60 ಕಿಲೋ ಹರ್ಟ್ಸ್. ಹಾಗೆ ನೆಕ್ಸ್ಟ್ ಸಬ್ ಕ್ಯಾರಿಯರ್ ಸ್ಪೇಸಿಂಗ್ ಇನ್ಕ್ರೀಸ್ ಆದಂಗೆ ಅದರದ್ದು ಫ್ರೀಕ್ವೆನ್ಸಿನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಯು ಕ್ಯಾನ್ ಸಿ ಇನ್ LTE ದೇರ್ ಇಸ್ ಓನ್ಲಿ ಒನ್ ಟೈಪ್ ಆಫ್ ಸಬ್ ಕ್ಯಾರಿಯರ್ ಸ್ಪೇಸಿಂಗ್ 15 ಕಿಲೋ ಹರ್ಟ್ಸ್. ವೇರಾಸ್ ಇನ್ NR means 5G, there are multiple different types of sub carrier spacings are available in 5G. For example, in 15 kilohertz, one slot equal to 1 millisecond. This one is the basic sub carrier spacing. Next one to 30 kilohertz sub carrier spacing. Next 30 kilohertz ಬಂದಾಗ one slot ಅಲ್ಲಿ ಡಿವೈಡ್ ಆಗುತ್ತೆ. one slot divided by 2. Okay, means 1 millisecond divided by 2, 0.5 millisecond. ಇಲ್ಲಿ 2 ಸ್ಲಾಟ್ಸ್ ಆಗುತ್ತೆ. ಸಪೋಸ್ ಒನ್ ಫ್ರೇಮಲ್ಲಿ 10 ಸ್ಲಾಟ್ಸ್ ಇದ್ದರೆ ಫಾರ್ 15 ಕಿಲೋ ಹರ್ಟ್ಸ್, 30 ಕಿಲೋ ಹರ್ಟ್ಸ್ಗೆ 20 ಸ್ಲಾಟ್ಸ್ ಆಗುತ್ತೆ. ಸೊ ಹಂಗೆ 60 ಕಿಲೋ ಹರ್ಟ್ಸ್ಗೆ 40 ಸ್ಲಾಟ್ಸ್. ಆವಾಗ ಒಂದು ಸಬ್ ಫ್ರೇಮ್ದು ಟೈಮ್ ಬಂದ್ಬಿಟ್ಟು 0.25 milliseconds. ಫಾರ್ 120 ಕಿಲೋ ಹರ್ಟ್ಸ್ ಸಬ್ ಕ್ಯಾರಿಯರ್ ಸ್ಪೇಸಿಂಗ್ 80 ಸ್ಲಾಟ್ಸ್ means 10 millisecond divided by 4. Sorry, 1 millisecond divided by 4, 125 microsecond. Each slot will be 125 microseconds. ಇಲ್ಲಿ 10 ಇದು ಒಂದು ರೇಡಿಯೋ ಫ್ರೇಮ್ನ ಡಿವೈಡ್ ಮಾಡ್ತಾ ಹೋಗಿದ್ದಾರೆ. ಹೆಂಗೆ ಸಬ್ ಕ್ಯಾರಿಯರ್ ಸ್ಪೇಸಿಂಗ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹಂಗೆ ಸ್ಲಾಟ್ದು ಟೈಮ್ ಡ್ಯೂರೇಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಅದರಲ್ಲಿರೋವಂಥ 14 ಸಿಂಬಲ್ಸು ಫಿಕ್ಸ್ ಆಗಿರುತ್ತೆ, ಏನೂ ಚೇಂಜ್ ಆಗಲ್ಲ. ಇಲ್ಲಿ ನೀವು ಸಿಂಬಲ್ ಡ್ಯೂರೇಷನ್ನ ನೋಡ್ಬೋದು. ಸೊ ಇಲ್ಲಿ ನೋಡಿ ಮ್ಯೂ0 1 2 3 4 ಅಂದರೆ 15 ಕಿಲೋ ಹರ್ಟ್ಸ್, 30 ಕಿಲೋ ಹರ್ಟ್ಸ್, 60 ಕಿಲೋ ಹರ್ಟ್ಸ್, 120 ಕಿಲೋ ಹರ್ಟ್ಸ್, 240 ಕಿಲೋ ಹರ್ಟ್ಸ್ ಸಬ್ ಕ್ಯಾರಿಯರ್ ಸ್ಪೇಸಿಂಗ್. OFDM ಸಿಂಬಲ್ ಡ್ಯೂರೇಷನ್ 66.67 ಮೈಕ್ರೋಸೆಕೆಂಡ್. ಈಗ ನೀವು ಒಂದು ಸಬ್ ಫ್ರೇಮ್ನ ತೊಗೊಂಡ್ರೆ ಅದರಲ್ಲಿ 14 ಸಿಂಬಲ್ಸ್ ಬರುತ್ತೆ, 14 OFDM ಸಿಂಬಲ್ಸ್ ಬರುತ್ತೆ. ಸೊ ನೀವು 1 millisecond ಡಿವೈಡೆಡ್ ಬೈ 14 ಮಾಡಿದರೆ ನಿಮಗೆ 1 ಸಿಂಬಲ್ದ ಟೈಮ್ ಸಿಗುತ್ತೆ. ಓಕೆ, ಒನ್ ಸಿಂಬಲ್ ಟೈಮ್ ಬಂದ್ಬಿಟ್ಟು 71.35. ಇದು ವಿತ್ ಸೈಕ್ಲಿಕ್ ಪ್ರಿಫಿಕ್ಸ್.
ಇಲ್ಲಿ ಸೈಕ್ಲಿಕ್ ಪ್ರಿಫಿಕ್ಸ್ ಡ್ಯೂರೇಷನ್ ಬಂದ್ಬಿಟ್ಟು 4.69 ಮೈಕ್ರೋಸೆಕೆಂಡ್. ಸೊ 71.35 ಮೈನಸ್ 4.69 ಮಾಡಿದ್ರೆ ನಿಮಗೆ ಓ ಎಫ್ ಡಿ ಎಮ್ ಸಿಂಬಲ್ ಡ್ಯೂರೇಷನ್ ಸಿಗುತ್ತೆ 66.67. ಓಕೆ. See, here you can see for 30 kilowatt subcarrier spacing, this one is one subframe. Here again one subframe is divided into two. One subframe equal to two slots, but 1 millisecond. So here one slot will be 0.5 millisecond. Again in one mini slot, so one slot we have 14 symbols. ಅದು ಎಷ್ಟೇ ಡಿವೈಡ್ ಆಗ್ತಾ ಹೋದ್ರೂ ಅದರಲ್ಲಿ 14 ಸಿಂಬಲ್ಸ್ ಫಿಕ್ಸ್ ಆಗಿರುತ್ತೆ. ಇದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಒನ್ ಸಬ್ ಫ್ರೇಮಲ್ಲಿ 14 ಸಿಂಬಲ್ಸ್, 0 to 14 ಸಿಂಬಲ್ಸ್. here you can see 0 to 14 symbols. 14 into 2 raised to mu minus 1, 2 raised to mu, 2 raised to 0 minus 1 ಅಂದರೆ 2 raised to 1 minus 1. That will become 30. 0 to 13, that will become 13. 0 to 13 means 14 symbols. Okay. There are 12 subcarriers into one symbol. C is equal to one resource block. So inside square box is one resource element. ಅದರಲ್ಲಿರುವಂಥ ಸ್ಮಾಲ್ ಚೌಕ್ ಬಾಕ್ಸ್ಗೆ ರಿಸೋರ್ಸ್ ಎಲಿಮೆಂಟ್ ಅಂತ ಕರೀತಾರೆ. ಮತ್ತು ಕೆ ಕ್ರಾಸ್ ಎಲ್, ಸಿ ದಿಸ್ ಒನ್ ಇಸ್ ಕೆ, ದಿಸ್ ಒನ್ ಇಸ್ ಎಲ್. ಕೆ ಕ್ರಾಸ್ ಎಲ್ ಇಸ್ ಈಕ್ವಲ್ ಟು ರಿಸೋರ್ಸ್ ಗ್ರಿಡ್. ಕೆ ಇಂಟು ಎಲ್ is equal to resource block. One resource block definition ಅಂದರೆ 12 into one symbol. There are 12 subcarriers into one symbol, one OFDM symbol. ಇದರಲ್ಲಿ ನೀವು ಫಿಸಿಕಲ್ ರಿಸೋರ್ಸ್ ಬ್ಲಾಕ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ, ಫಾರ್ ಎಕ್ಸಾಂಪಲ್ ನೀವು 5 ಮೆಗಾಹರ್ಟ್ಸ್ ಇದನ್ನು ತೊಗೊಂಡ್ರೆ ಬ್ಯಾಂಡ್ ವಿಡ್ತ್, ಸಬ್ ಕ್ಯಾರಿಯರ್ ಸ್ಪೇಸ್ 15 ಇದೆ ಅಂದ್ಕೊಳ್ಳಿ. 15 into 12, 180 kilowatts. 5 megahertz divided by 180 kilowatts, you will get 26 or 27. ಆ 26, 27 ಅಲ್ಲಿ 2 PRBs ಗಾರ್ಡ್ ಬ್ಯಾಂಡ್ಗೆ ಹೋಗುತ್ತೆ. ಸೊ ಇವಾಗ 5 ಮೆಗಾಹರ್ಟ್ಸ್ ಯೂಸ್ ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ 4.5 ನಿಮ್ಮದು ಮೇನ್ ಬ್ಯಾಂಡ್ ಬಿಡುತ್ತೆ. ಅಗೇನ್ 2.5 ಬಂದುಬಿಟ್ಟು ನಿಮ್ಮದು ಗಾರ್ಡ್ ಬ್ಯಾಂಡಾಗಿ ಯೂಸ್ ಮಾಡ್ತಾರೆ. ಆವಾಗ 2 PRBs ಗಾರ್ಡ್ ಬ್ಯಾಂಡ್ಗೆ ಹೋಗುತ್ತೆ. ಟೋಟಲ್ 25 PRBs ನಿಮ್ಮದು ಆ್ಯಕ್ಚುಯಲ್ PRB.